ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಉದಯ್. ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಂದಿನ ವಿಷಯ ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಇದು ಏನಪ್ಪ ಹೀಗೆ ಮಾತಾಡ್ತಾರೆ ಅಂತ ಅನಿಸುತ್ತೆ, ಆದರೆ ಕಠೋರ ಸತ್ಯ. ವಿಶ್ಲೇಷಣೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಬನ್ನಿ, ಹಿಂದೆ ಯಾವುದೋ ಒಂದು ಎಪಿಸೋಡಲ್ಲಿ ಮಾತಾಡಿದ್ದೀನಿ ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಅದ್ರ ಮುಂದುವರೆದ ಭಾಗ 2ನೇ ಎಪಿಸೋಡ್ ಅಂತ ತಿಳ್ಕೊಬೋದು. ಯಾರಿಗೆ ಬಂತು 47ರ ಸ್ವಾತಂತ್ರ್ಯ. ನೋಡಿ, ಹೆಡ್ಲೈನ್ಸು ಎಷ್ಟು ಕಾಂಟ್ರವರ್ಷಿಯಲ್ ಆಗಿದೆ. ನಮಗೆಲ್ಲ ಸ್ವಾತಂತ್ರ್ಯ ಬಂತ. ನಾನು ಮಾತಾಡ್ತಿರೋನು ಏನೋ ದೇವ್ರ ತಲೆನ ಸ್ವಲ್ಪ ಬುದ್ಧಿ ಕೊಟ್ಬಿಟ್ಟಿದ್ದಾನೆ, ಮಾತಾಡೋ ಶಕ್ತಿ ಕೊಟ್ಬಿಟ್ಟಿದ್ದಾನೆ, ಮಾತಾಡ್ತೀನಿ. ಪಾಪ ನಮ್ಮ ಮಾಲತಿ ಭಟ್ ಅವರು ಎಲ್ಲ ಸಿಸ್ಟಮ್ ಇಟ್ಕೊಂಡಿದ್ದಾರೆ, ಅವ್ರು ರೆಕಾರ್ಡ್ ಮಾಡ್ತಾರೆ. ಅವರು ಬ್ರಾಹ್ಮಣರು, ನಾನು ಬ್ರಾಹ್ಮಣರು. ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಬಂದಿದೆಯಾ? ಸ್ವಾತಂತ್ರ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದು ನಿಜವಾಗ್ಲೂ ತಪ್ಪು ರೀ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಬಲಭುಜ ಇರ್ತಕ್ಕಂಥ ಪಾಕಿಸ್ತಾನ ಕಳ್ಕೊಂಡ್ವಿ, ಎಡಭುಜ ಇರ್ತಕ್ಕಂಥ ಪೂರ್ವ ಪಾಕಿಸ್ತಾನ ಮಾಡಿದ್ವಿ, ಬಾಂಗ್ಲಾದೇಶಕ್ಕೆ ಅದನ್ನು ಕಳ್ಕೊಂಡ್ವಿ. ಎರಡು ಕೈಗಳನ್ನ ಕತ್ತರಿಸಿ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಗಾಯ ಆದ್ರೆ ನಡ್ತೀವಿ, ನಾವು ಒಂದು ಸೂಜಿ ಚುಚ್ಚೋದ್ರ ನಡ್ತೀವಿ, ಒಂಚೂರು ಎಡವುದ್ರ ನೋಡ್ತೀವಿ. ಇಷ್ಟೆಲ್ಲ ಎರಡು ಕೈಗಳನ್ನ ಕತ್ತರಿಸ್ಬಿಟ್ಟು ನಮ್ಗೆ ಕೊಟ್ಟ ಮೇಲೆ ಉಳ್ಕೊಂಡಿರೋದು ಕೈ ಇಲ್ಲದೆ ಇರ್ತಕ್ಕಂಥ ಶರೀರ. ಎಡಗೈ ಹೋಯ್ತು, ಬಲಗೈ ಹೋಯ್ತು. ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕು ನಾವು ಸ್ವಾತಂತ್ರ್ಯ ಬಂತು ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನಮಗಿಂತ ಮುಟ್ಟಾಳ್ರಿದ್ದಾರೆ, ಮೂರ್ಖರು, ಮುಟ್ಟಾಳ್ರು. ಎಂಥ ಮುಟ್ಟಾಳ್ರು ನಾವು. ಬನ್ನಿ, ಇದು ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಅಂದ್ಬಿಟ್ಟು ಹಿಂದೆ ಮಾತಾಡಿದ್ದೆ. ಇವತ್ತು ಬೇರೆ ವಿಷಯ ತಗೊಂಡು ಮಾತಾಡ್ತೀನಿ. ಅದನ್ನೇ ಆನೆನ ಅನೇಕ ಜನ ಕುರುಡರು ಮುಟ್ತಾರೆ. ಒಬ್ಬ ಕಂಬ ಕಾಲು ಮುಟ್ಬಿಟ್ಟು ಕಂಬದ ಥರ ಇದೆ ಅಂತಾನೆ, ಒಬ್ಬ ಸೊಂಡ್ಲು ಮುಟ್ಬಿಟ್ಟು ಬಾಳೆ ಗಿಡದ ಥರ ಇದೆ ಅಂತಾನೆ, ಒಬ್ಬ ಬಾಲ ಮುಟ್ಬಿಟ್ಟು ಹಾವಿನ ಥರ ಇದೆ ಅಂತಾನೆ, ಒಬ್ಬ ಕಿವಿ ಮುಟ್ಬಿಟ್ಟು ಮರದ ಥರ ಇದೆ ಅಂತಾನೆ, ಒಬ್ಬ ಕೋರೆ ಹಲ್ಲು ಮುಟ್ಬಿಟ್ಟು ಕತ್ತಿ ಥರ ಇದೆ ಅಂತಾನೆ, ಒಬ್ಬ ಹೊಟ್ಟೆ ಮುಟ್ಬಿಟ್ಟು ಗೋಡೆ ಥರ ಇದೆ ಅಂತಾನೆ. ಹಾಗೆ ನಮಗೇನಾಗಿದೆ, ಇವತ್ತು ಬೇರೆ ಥರ ಆನೆಯನ್ನು ಮುಟ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಇವತ್ತು ಬೇರೆ ಥರ ವಿಶ್ಲೇಷಣೆ ಮಾಡ್ತೀವಿ. ವಿಶ್ಲೇಷಣೆ ಮಾಡಬೇಕಾದ್ರೆ ನೋಡಿ, ನಮಗೆ ಡೆಮಾಕ್ರಸಿ ಅಂತಂದರೆ ನಾವು ಡೆಮಾಕ್ರೆಟಿಕ್ ರಿಪಬ್ಲಿಕ್. ನಾವು 1947 ಸ್ವಾತಂತ್ರ್ಯ ಬರುತ್ತೆ. 1950ರಲ್ಲಿ ಸಂವಿಧಾನವನ್ನು ರಚನೆ ಮಾಡ್ತೀವಿ. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ತಕ್ಕಂಥ ಕಮಿಟಿ ಹೆಡ್ ಆಗಿರ್ತಾರೆ. KM ಮುನ್ಷಿ ಅಂತ ಅಂದ್ಬಿಟ್ಟು ಭಾಳ ಪಂಡಿತರವರು. BN ರಾವ್ ಅಂದ್ಬಿಟ್ಟು ಅವರು ಇಂಟರ್ನ್ಯಾಷನಲ್ ಕೋರ್ಟ್ಗೆ ಜಸ್ಟಿಸ್ ಆಗಿ ಹೋಗ್ತಾರೆ. ನಂತರ ಅವರು ಇಂಥ ಅದ್ವಿತೀಯ ಮಹಾನೀಯರೆಲ್ಲ ಸೇರಿ ಸಂವಿಧಾನವನ್ನು ರಚನೆ ಮಾಡಿಕೊಡ್ತಾರೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ನಾವು ಜನ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸ್ಕೊಂಡಿದ್ದೀವಿ ಅಂತ ಬರೀತಾರೆ. ಇದನ್ನು ಹಾಕಿದ್ದೀವಿ, ಇನ್ನೊಂದು ಸರಿ ಹಾಕ್ತೀವಿ. ನೋಡಿ, ಹೀಗಿದ್ದಾಗ ಡೆಮಾಕ್ರಸಿ ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. 1947ರಲ್ಲಿ 90% ಹಿಂದೂಗಳಿದ್ದರು. ಹಾಗಾದರೆ ಪ್ರಧಾನಮಂತ್ರಿ ಯಾರಾಗಬೇಕಿತ್ತು ಪ್ರಶ್ನೆ ಬರುತ್ತಿಲ್ಲ. ನೋಡಿ, ಇವಾಗ ಗೊತ್ತಾಗ್ತಾ ಇದೆ ನಮಗೆ. 70 ವರ್ಷಗಳ ನಂತರ ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳು ಭಾಳ ವ್ಯಾಪಕವಾಗಿ ಜನರನ್ನು ಮುಟ್ತಾ ಇದೆ. ಇವಾಗ ಗೊತ್ತಾಗ್ತಾ ಇದೆ ನಮಗೆ, ಜವಾಹರ್ಲಾಲ್ ನೆಹರು ಹಿಂದೂ ಅಲ್ವಂತೆ, ಮುಸಲ್ಮಾನ ಅಂತೆ. ಇದು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲೂ ಬರುತ್ತೆ. ಜವಾಹರ್ಲಾಲ್ ನೆಹರು ಮುಸಲ್ಮಾನ ಅಂತೆ. ಆತ ಕಾಶ್ಮೀರಿ ಪಂಡಿತರು ಅಂತ ಹೆಸರಿಟ್ಕೊಂಡು 1947ರಿಂದ ಹಿಡಿದು 1964ವರೆಗೂ ಪ್ರಧಾನಮಂತ್ರಿ ಆಗಿದ್ದು ಬಿಡ್ತಾರೆ. ಏನೇನೋ ಕಿರೀಟಗಳು ಅವ್ರಿಗೆ ಕೊಟ್ಕೊಂಡ್ಬಿಡ್ತಾರೆ. ಏನು ಅಂದರೆ ಮಕ್ಕಳ ಇದು ಅಂತ ದಿನಾಚರಣೆ ಅಂದ್ಬಿಟ್ಟು ನಾವೇನೋ ಇದು ಮಾಡ್ತೀವಿ, ನೆಹರು ಹುಟ್ಟಿದ ಹಬ್ಬ ಅಂತ ಅಂದ್ಬಿಟ್ಟು ಮಾಡ್ತೀವಿ. ಇದೆಲ್ಲ ಎಷ್ಟು ವಿಪರ್ಯಾಸ ಅಲ್ವಾ. ನಮ್ಮನ್ನು ಮೂರ್ಖರನ್ನಾಗಿ ಯಾರನ್ನಾದರೂ ಮಾಡ್ಬೋದು ಅಂದರೆ ಇಡೀ ಪ್ರಪಂಚದಲ್ಲಿ ಹಿಂದೂಗಳನ್ನ ಮೂರ್ಖರಾಗಿ ಮಾಡ್ಬೋದು. ಯಾಕೆ ಇದು ಹೀಗಾಯಿತು ಅಂತ ಯೋಚನೆ ಮಾಡ್ತಾ ಹೋದರೆ ನಮ್ಮ ಬೀಜಗಳೇ ಬಹಳ ಕನ್ಫ್ಯೂಸ್ಡ್ ಸ್ಟೇಟೆಲ್ಲ ಹುಟ್ಟಾಕಿರೋದು. ಆ ದೃಷ್ಟಿಯಿಂದ ನಮ್ಮ ಇದು ವಿಭಜನೆಯಾಗಿರೋದು ಅನ್ಯಾಯ. ಆದರೂ ನಾವು ಸಂಭ್ರಮಿಸ್ತೀವಿ. ಇಂಥ ದುರಂತ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ರೀ. ಎರಡು ಕೈಗಳನ್ನ ಕತ್ತರಿಸ್ಕೊಂಡು ನಾವು ಸಂಭ್ರಮ ಪಡ್ತೀವಿ, ನಾವು ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷ. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಅಂದ್ಬಿಟ್ಟು ಈಗ 75ನೇ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಎರಡು ಕೈಗಳನ್ನ ಕತ್ತರಿಸ್ಕೊಂಡು ಬರೇ ಶರೀರ ಮಾತ್ರ ಇಟ್ಕೊಂಡು ನಡೆಯೋಕ್ಕೆ ಕಾಲುಗಳಿವೆ. ಅದು ಯಾವತ್ತು ಕತ್ತರಿಸೋಗುತ್ತೆ ಗೊತ್ತಿಲ್ಲ. ನಾವು ಬರೀ ಮುಂಡ ಇಟ್ಕೊಂಡು ನಾವು ಸ್ವಾತಂತ್ರ್ಯ ಬಂತು, ಬದನೆಕಾಯಿ ಬಂತು ಅಂತ ನಾವು ಸೆಲೆಬ್ರೇಟ್ ಮಾಡಿದ್ರೆ ನಮ್ಮಷ್ಟು ಮುಟ್ಟಾಳ್ರಿದ್ದಾರ, ನಮ್ಮಷ್ಟು ಮೂರ್ಖರಿದ್ದಾರ, ನಮ್ಮಷ್ಟು ದಡ್ರಿದ್ದಾರ, ನಮ್ಮಷ್ಟು ಯಾಮಾರೋರಿದ್ದಾರ, ನಮ್ಮಷ್ಟು ಯಾಮಾರಿಸ್ಕೊಂಡಿರೋರಿದ್ದಾರ, ನಮ್ಮಷ್ಟು ಬುದ್ಧಿವಂತ ಓದಿದ್ದೀವಿ ನಾವು. ಏನಾಗಿದೆ, ಮೇಲ್ವರ್ಗದ ಜನ ಅಂತ ಏನು ಹೇಳ್ತೀವಿ, 100ಕ್ಕೆ 60ಕ್ಕಿಂತ ಜಾಸ್ತಿ ಜನ ಇದ್ದೀವಿ ನಾವು. ಏನಾಗುತ್ತೆ, ಮಕ್ಕಳುಗಳನ್ನ
ಡಾಕ್ಟ್ರ್ ಮಾಡ್ತೀವಿ, MBBS ಮಾಡ್ತೀವಿ, ಬೇರೆ ದೇಶಕ್ಕೆ ಕಳಿಸ್ತೀವಿ, ಲಂಡನ್ಗೆ ಕಳಿಸ್ತೀವಿ, ನ್ಯೂಯಾರ್ಕಿಗೆ ಕಳಿಸ್ತೀವಿ, ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಕಳಿಸ್ತೀವಿ, ದುಬೈ ಕಳಿಸ್ತೀವಿ, ಬೇಕಾದಷ್ಟು ಬೇರೆ ದೇಶಗಳಿಗೆ ಕಳಿಸ್ತೀವಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಋಷಿ ಸುನಕ್, ನಮ್ಮ ಇನ್ಫೋಸಿಸ್ ಏನು ಕಂಪ್ನಿ ಇದೆ, ಸಾಫ್ಟ್ವೇರ್ ಕಂಪ್ನಿ, ಅವರ ಅಳಿಯ ಬಂದ್ಬಿಟ್ಟು ಬ್ರಿಟಿಷ್ ದೇಶದ ಪ್ರಧಾನಮಂತ್ರಿ, ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿ. ಈಗ ಬನ್ನಿ, ಕಮಲಾ ಹ್ಯಾರಿಸ್ ಅಂತ ಅಂದ್ಬಿಟ್ಟು ಅಮೇರಿಕಾದ ವೈಸ್ ಪ್ರೆಸಿಡೆಂಟು. ಇಷ್ಟೆಲ್ಲ ಪವರ್ಫುಲ್ ಆಗಿರೋರು ನಾವು ದೇಶದ ವಿಷಯ ಬಂದಾಗ, ಒಗ್ಗಟ್ಟಿನ ವಿಷಯ ಬಂದಾಗ, ನಮ್ಮ ದೇಶ ನಮ್ಮ ಧರ್ಮ ಅಂತ ಬಂದಾಗ ನಾವ್ಯಾಕೆ ವೀಕ್ ಆಗಿದ್ದೀವಿ, ಇದನ್ಯಾಕೆ ತಿದ್ದುಪಡ ಇದು ಮಾಡ್ತಕ್ಕಂಥ ಕೆಲಸ ಮಾಡ್ತಿಲ್ಲ ನಾವು ಅಂದಾಗ ನಮಗೆ ನಾವೇ ಹೊಡ್ಕೋಬೇಕು ಅನ್ಸುತ್ತೆ ರೀ. ಏನು ತಗೊಂಡು ಹೊಡ್ಕೋಬೇಕು ಅನ್ಸುತ್ತೆ ನಿಮಗೆ ಬಿಡ್ತೀನಿ. ಇದು ಒಂದು ಬದುಕ, ಇದು ಒಂದು ಜೀವನನ ಈ ಥರನೂ ಬದುಕಬೇಕಾ? ಸ್ವಾಭಿಮಾನ ಇಲ್ಲದ ಬದುಕು, ಸ್ವಾವಲಂಬನೆ ಇಲ್ಲದ ಬದುಕು. ಏನಾಗಿದೆ, ಭಿಕ್ಷೆ ಬೇಡವ್ರದ್ದು ರಾಜ್ಯ ಆಗ್ತಾಯಿದೆ ನೋಡಿ. ಇವತ್ತು 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಕೊಡೋಕ್ಕಾಗಿಲ್ಲ. ಅವ್ರನ್ನ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮಾಡಿಬಿಟ್ಟು ಕರ್ನಾಟಕದಲ್ಲಿ. ಇದೇ ಇಮ್ರಾನ್ ಖಾನ್ ಏನಾದರೂ 10 kg ಅಕ್ಕಿ ಕೊಡ್ತೀನಿ ಅಂದರೆ, 20 kg ಅಕ್ಕಿ ಕೊಡ್ತೀನಿ ಅಂತಂದರೆ ಅವನ್ನ ಕರ್ಕೊಂಬಂದು ಕರ್ನಾಟಕದ ಮುಖ್ಯಮಂತ್ರಿ ಮಾಡಿಬಿಡ್ತೀವಿ. ಇಂಥವ್ರಿಗೆ ನಿಜವಾಗ್ಲೂ ಡೆಮಾಕ್ರಸಿ ಗೊತ್ತಾ? 100 ರೂಪಾಯಿ ಕೊಟ್ಟರೆ ಓಟ್ ಹಾಕ್ತೀವಿ, ಒಂದು ಸೀರೆ ಕೊಟ್ಟರೆ ಓಟ್ ಹಾಕ್ತೀವಿ, ಒಂದು ಕ್ವಾರ್ಟರ್ ಎಣ್ಣೆ ಕೊಟ್ಟರೆ ಓಟ್ ಹಾಕ್ತೀವಿ. ಇದು ನಿಜವಾಗ್ಲೂ ಡೆಮಾಕ್ರಸಿಗೆ ಬೆಲೆ ತರ್ತಕ್ಕಂಥದ್ದು. ದೊಡ್ಡ ಡೆಮಾಕ್ರಸಿ ಅಂತ ನಮ್ಮ ಬೆನ್ನು ನಾವೇ ತಟ್ಕೊಂಡ್ಬಿಡ್ತೀವಿ. ಅಮೆರಿಕಾದವ್ರ ಬೆನ್ನು ನಾವು ಕರಿತೀವಿ, ನಮ್ಮ ಬೆನ್ನು ಅಮೆರಿಕಾದವ್ರು ಕೊಡ್ತೀವಿ. ಇದು ತಪ್ಪು ರೀ, ಈ ಥರ ಆಗಬಾರ್ದು. ಆ ದೃಷ್ಟಿಯಿಂದ ಬನ್ನಿ, ಯಾರಿಗೆ ಬಂತು ಸ್ವಾತಂತ್ರ್ಯ ಅಂತ ಅಂದ್ಬಿಟ್ಟು 2ನೇ ಎಪಿಸೋಡ್ ಹಿಂದೆ ಮಾತಾಡಿದ್ದೆ, ಮತ್ತೆ ಮಾತಾಡ್ತೀನಿ ನೋಡಿ. ಡೆಮಾಕ್ರಸಿ ಅಂತಂದರೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಆದ್ವಿ 1947. ಬಹುಮತಕ್ಕೆ ಮಾನ್ಯತೆ 90% ಇರ್ತಕ್ಕಂಥ ಹಿಂದೂಗಳನ್ನ ಜಾತಿಗಳಲ್ಲಿ ವಿಭಜನೆ ಮಾಡಿಬಿಟ್ರು, ಸರ್ಕಾರಗಳ ವಿಭಜನೆ ಮಾಡಿದ್ರು. ಹೇಗೆ ಸರ್ಕಾರ ವಿಭಜನೆ ಮಾಡಿದ್ರು ಅಂತ ಹೇಳಿದ್ದೀನಿ. ಏನಾದ್ರು ಗೌರ್ಮೆಂಟ್ ಕೆಲಸಕ್ಕೆ ಸೇರಬೇಕು ಅಂದರೆ, ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ಕಾಲಮ್ಗಳು ಕೊಡ್ತಾರೆ, ಸರ್ಕಾರದವರು ಪ್ರಿಂಟ್ ಮಾಡಿ ಕೊಡ್ತಾರೆ ಫಾರಮ್ನ. ಎಲ್ಲ ಕಾಲಮ್ನು ಭರ್ತಿ ಮಾಡಬೇಕು. ಯಾವುದಾದ್ರು ಕಾಲಮ್ನ ಬಿಟ್ಟರೆ ನಮ್ಮ ಮಗುಗೆ ಅಡ್ಮಿಷನ್ ಸಿಗೋಲ್ಲ ಅಥವಾ ನಮ್ಮ ಕೆಲಸ ಸಿಗೋದಿಲ್ಲ. ಈ ದೃಷ್ಟಿಯಿಂದ ಏನಾಗುತ್ತೆ, ನಮ್ಗೆ ಇಷ್ಟ ಇದೆಯೋ ಇಲ್ವೋ ಕಂಪಲ್ಸರಿಯಾಗಿ ನಾವು ಕಾಲಮ್ನ ಭರ್ತಿ ಮಾಡ್ತಾ 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 70 ವರ್ಷಗಳು ಕಾಂಗ್ರೆಸ್ನ ಗೆಲ್ಲಿಸ್ಬಿಟ್ವಿ. ನಮ್ಮನ್ನು ನಾವು ಶತಮೂರ್ಖರನ್ನ ಮಾಡ್ಕೊಂಡ್ವಿ. ಇದು ತಪ್ಪು. ಇದು ಬನ್ನಿ, ಹೇಗೆ ನಮ್ಮ ಡೆಮಾಕ್ರಸಿ ಹದಗೆಟ್ಟಿದೆ ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಹಿಂದೂಗಳಲ್ಲೇ 2nd ಗ್ರೇಡ್ ಸಿಟಿಸನ್ ಆಗ್ಬಿಟ್ಟಿದ್ದಾರೆ. ಮುಸಲ್ಮಾನರು ಓಲೈಕೆ ಆಗ್ತಾ ಆಗ್ತಾ ಅವ್ರನ್ನ 1st ಗ್ರೇಡ್ ಸಿಟಿಸನ್ ಮಾಡಿಬಿಟ್ಟಿದ್ದೀವಿ ಸ್ವತಂತ್ರ ಭಾರತದಲ್ಲಿ. ಇದು ತಪ್ಪು. ಯಾಕೆ ನಾವು 2nd ಗ್ರೇಡ್ ಸಿಟಿಸನ್ ಆದ್ವಿ ಅಂತಂದರೆ, ಹಿಂದೂನ ಅಂತ ಕೇಳ್ತಾರೆ, ಹ್ಞೂ ಅಂತೀವಿ. ಮತ್ತು ರಿಲಿಜಿಯನ್ ಕೇಳ್ತಾರೆ, ಕ್ಯಾಸ್ಟ್ ಕೇಳ್ತಾರೆ, ಬ್ರಾಹ್ಮಣ ಅಂತ ಹೇಳ್ತೀವಿ, ಸಬ್ ಕ್ಯಾಸ್ಟ್ ಕೇಳ್ತಾರೆ, ಸ್ಮಾರ್ತ, ವೈಷ್ಣವ, ಮಾಧ್ವ ಅಂತ ಹೇಳ್ತೀವಿ. ಹೀಗೆ ನೂರಾರು ಪಂಗಡಗಳನ್ನ ಮಾಡಿ ಡಿವೈಡ್ ಮಾಡಿಬಿಟ್ರು. ಸರ್ಕಾರಗಳೇ ದೇಶ ವಿರೋಧಿ ಕೆಲಸ ಮಾಡ್ತು ಅಂತ ಹೇಳಿದ್ದೀನಿ. ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ಏನಾಗುತ್ತೆ ಅಂತಂದರೆ ನಿಜವಾಗ್ಲೂ ಡೆಮಾಕ್ರಸಿಗೆ ಅರ್ಥ ಇದೆ. ಬಹುಮತಕ್ಕೆ ಮಾನ್ಯತೆ ಇರಬೇಕು. ಯಾವುದೇ ಸಂವಿಧಾನ ರಚನೆ ಆದರೂ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಅದಾಗಲೇ ಇಲ್ಲ ನಮ್ಮ ದೇಶದಲ್ಲಿ. ಏನೋ ಸಂವಿಧಾನ ಮಾಡಿದ್ರು. ಇವತ್ತು ಸಂವಿಧಾನ ಎಷ್ಟು ದುರ್ಬಲ ಆಗಿದೆ ಅಂದರೆ, ಸಾವಿರಾರು ಕೋಟಿ ಕೊಳ್ಳೆ ಹೊಡಿತಾರೆ. ಇವತ್ತು ಜೈಲಿಗೆ ಹೋಗ್ತಾರೆ, ನಾಳೆ ಬಿಡಿಸ್ಬಿಡ್ತಾರೆ. ನಾಳೆ ರಿಲೀಸ್ ಆಗಿ ಬಂದುಬಿಟ್ರೆ ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಂದ ಹಿಡಿದು ವಿಧಾನಸೌಧವರೆಗೂ ಕಂಟಿನ್ಯೂಸ್ ಆಗಿ ಕಾರಲ್ಲಿ ರ್ಯಾಲಿ ಮಾಡ್ತೀವಿ ನಾವು. ಇದಕ್ಕೇನ ಡೆಮಾಕ್ರಸಿ ಬಂದಿರೋದು? ಇದಕ್ಕೇನ ಸ್ವಾತಂತ್ರ್ಯ ಬಂದಿರೋದು? ಕಳ್ಳರು ಕಾಕರು ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದ, ಈಗ ಸ್ವತಂತ್ರ ಕೊಡೋದು ಬೇಡ ಇಂಡಿಯಾ ದೇಶಕ್ಕೆ, ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಹೇಳಿದರು. ಇಂಥ ಪರಿಸ್ಥಿತಿಯನ್ನು ನೀವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಹಾಗೆ ನೋಡಿದಾಗ ಯಾರಿಗೆ ಬಂತು ಸ್ವಾತಂತ್ರ್ಯ? 47ರ ಸ್ವಾತಂತ್ರ್ಯ